ಹಾಯ್ ಫ್ರೆಂಡ್ಸ್, ಇವತ್ತು ಕೆಲವೊಂದು ಇಂಪಾರ್ಟೆಂಟ್ ಸೈನ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಮೊದಲ ಪ್ರಶ್ನೆ, ಮಾನವನ ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸುವ ಪ್ರಮುಖ ಪ್ರೋಟಾನ್ ಯಾವುದು ಅಂತ ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ, ಹಿಮೋಗ್ಲೋಬಿನ್. ಸೊ ಇದೇನು ಮಾಡುತ್ತೆ ಅಂದರೆ ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರುತ್ತೆ ಹಿಮೋಗ್ಲೋಬಿನ್ನು. ಇದು ಶ್ವಾಸಕೋಶದಿಂದ ಆಮ್ಲಜನಕವನ್ನು ದೇಹದ ಉಳಿದ ಭಾಗಗಳಿಗೆ ಸಾಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಎರಡನೇ ಕ್ವಶನ್ಗೆ ಹೋಗೋಣ. ಭೂಮಿಯ ಯಾವ ಪದರವು ಮುಖ್ಯವಾಗಿ ಕಬ್ಬಿಣ ಮತ್ತು ನಿಕ್ಕಲ್ನಿಂದ ಕೂಡಿದೆ? ಸೊ ಇದಕ್ಕೆಲ್ಲರಿಗೂ ಗೊತ್ತಿರುತ್ತೆ ಆನ್ಸರ್. ಭೂಮಿ ಮೇಲೆ ಕಬ್ಬಿಣ ನಿಕ್ಕಲ್ ಎಲ್ಲೂ ಕಾಣಿಸೋದಿಲ್ಲ. ಸೊ ಯಾವ ಪದರದಲ್ಲಿ ಜಾಸ್ತಿ ಇರುತ್ತೆ ಅಂತ ನೋಡೋದಾದರೆ ಒಳಗಿನ ಕೋರ್. ಸೊ ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಮುಖ್ಯವಾಗಿ ಘನ ಕಬ್ಬಿಣ ಆಮೇಲೆ ನಿಕ್ಕಲ್ ಮಿಶ್ರಲೋಹದಿಂದ ಕೂಡಿರುತ್ತೆ. ಅದೇ ಹೊರಗಡೆ ಕೋರ್ ದ್ರವ ಸ್ಥಿತಿಯಲ್ಲಿರುತ್ತೆ. ಅದೇ ಮ್ಯಾಂಟಲಲ್ಲಿ ಅರೆಘನ ಮತ್ತು ಕ್ರಸ್ಟ್ ಹೊರಗಿನ ತೆಳುವಾದ ಪದರವಾಗಿದೆ. ನೆಕ್ಸ್ಟು, ಯಾವ ವಿಟಮಿನ್ ಸಾಮಾನ್ಯವಾಗಿ ಸೂರ್ಯನ ಬೆಳಕಿನಿಂದ ಮಾನವ ದೇಹದಲ್ಲಿ ಸಂಶ್ಲೇಷಿಸಲ್ಪಡುತ್ತದೆ? ಇದೆಲ್ಲರಿಗೂ ಗೊತ್ತೇ ಇದೆ. ಚಿಕ್ಕವರಿದ್ದಾಗಿಂದ ಹುಟ್ಟಿದಾಗಿಂದ ಹೇಳ್ತಾ ಇರ್ತಾರೆ ಮಕ್ಕಳನ್ನು ಬಿಸಿಲಿಗಿಡಿ, ಸ್ವಲ್ಪ ಹೊತ್ತು ಬಿಸಿಲಿಗಿಡಿ ಅಂತ. ಏನಕ್ಕೆ? ವಿಟಮಿನ್ ಡಿಗೋಸ್ಕರ. ಈ ವಿಟಮಿನ್ ಡಿ ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಶಿಯಂ ಅಂದರೆ ವಿಟಮಿನ್ ಡಿ ಅಂತಂದರೆ ಮೇಯ್ನು ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆಂದರೆ ಇದು ಮೂಳೆಗಳ ಆರೋಗ್ಯನ ಕಾಪಾಡುತ್ತೆ. ಸೊ ಹಾಗಾಗಿ ಶಬ್ದವು ನಿರ್ವಾತದಲ್ಲಿ ಏಕೆ ಸಂಚರಿಸೋದಿಲ್ಲ? ಯಾಕೆ ಸಂಚರಿಸಿಲ್ಲ ಅಂತಂದರೆ ಶಬ್ದ ಸಂಚರಿಸಬೇಕಾದ್ರೆ ಅದಕ್ಕೊಂದು ಮಾಧ್ಯಮ ಬೇಕು. ನಿರ್ವಾತ ಪ್ರದೇಶದಲ್ಲಿ ಯಾವುದೇ ರೀತಿಯಾದ ಮಾಧ್ಯಮ ಇರೋದಿಲ್ಲ. ಅದಕ್ಕೆ ಶಬ್ದವು ನಿರ್ವಾತ ಪ್ರದೇಶದಲ್ಲಿ ಸಂಚರಿಸಲು ಸಾಧ್ಯವಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್, ನೀರನ್ನು ಶುದ್ಧೀಕರಿಸಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕ ಯಾವುದು? ಎಲ್ಲರಿಗೂ ಗೊತ್ತೇ ಇದೆ. ನಮ್ಮ 5th 6th 7th ಬರ್ತಾಯಿತ್ತು ಪದೇ ಕ್ವಶನ್ನು. ಯಾವುದು ಅಂತಂದರೆ ಕ್ಲೋರಿನ್. ನೆಕ್ಸ್ಟ್ ಕ್ವಶನ್, ಸಸ್ಯಗಳಲ್ಲಿ ಹೆಚ್ಚುವರಿ ನೀರನ್ನು ಆವಿಯ ರೂಪದಲ್ಲಿ ಹೊರಹಾಕುವ ಪ್ರಕ್ರಿಯೆ ಯಾವುದು ಅಂತ ಯಾರಿಗಾದರೂ ಗೊತ್ತಾ? ಬಾಷ್ಪೀಭವನ. ನೆಕ್ಸ್ಟ್ ಕ್ವಶನ್, ಮಾನವ ದೇಹದಲ್ಲಿ ಅತಿ ದೊಡ್ಡ ಅಪಧಮನಿ ಯಾವುದು? ಸೊ ಇದಕ್ಕೆ ಜಾಸ್ತಿ ಕಷ್ಟ ಕೊಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಆಪ್ಷನಲ್ಲೇ ಗೊತ್ತಾಗುತ್ತೆ. ಮಹಾ ಅಪಧಮನಿ, ಮಹಾ ಅಂದರೆ ದೊಡ್ಡದು ಅಂತ. ಸೊ ಮಹಾ ಅಪಧಮನಿ. ಸೊ ಇದೇನು ಮಾಡುತ್ತೆ ಅಂದರೆ ಹೃದಯದಿಂದ ಆಮ್ಲಜನಕಯುಕ್ತ ರಕ್ತವನ್ನು ದೇಹದ ಉಳಿದ ಭಾಗಗಳಿಗೆ ಸಾಗಿಸುತ್ತೆ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಪ್ರತಿರೋಧದ ಎಸ್ಐ ಘಟಕ ಯಾವುದು? ಅಂದರೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸನ್ನು ಎಸ್ಐ ಘಟಕ